ಇದೆ. ಸಾವಿರಾರು ಪೇಷಂಟ್ಸ್ ನೋಡಿದ್ದೀವಿ. ಮೈಸೂರು ಸರೌಂಡಿಂಗ್ ಜಿಲ್ಲೆಗಳಿಂದ ಬರ್ತಾರೆ. ನಾವು ಅದು ಇಲ್ಲಿ ಗುಂಡೂರುಪೇಟೆಯಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದೀವಿ ಈಗ. ಅಲ್ಲಿ ಆರೋಗ್ಯದ ಬಗ್ಗೆ, ಬೇರೆ ವಿಚಾರದ ಬಗ್ಗೆ. ಇದರಿಂದ ಎವ್ರಿಬಡಿ ಆಸ್ ಕ್ಯಾನ್ಸರ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಆದರೆ ನಾವು ಒಂದು ಸಿಂಪಲ್ ಮೆಷರ್ ಮಾಡಿಲ್ಲ. ಕ್ಯಾನ್ಸರ್ ಯಾವ್ಯಾವುದರಿಂದ ಬರುತ್ತೆ ನಮಗೆ ಗೊತ್ತು. ಸ್ಮೋಕಿಂಗು, ಟೊಬ್ಯಾಕೋ ಸ್ಮೋಕಿಂಗ್, ಟೊಬ್ಯಾಕೋ ಚೂಯಿಂಗ್, ಇದರಿಂದ ಖಂಡಿತ ಕ್ಯಾನ್ಸರ್ ಬರುತ್ತೆ. ಇಲ್ಲಿ ನಮ್ಗೆ ಇಬ್ಬರು ಪೇಷಂಟ್ಸ್ ಇದ್ದಾರೆ, ಮಿಸ್ಟರ್ ಮಹಾದೇವ್ ಅಂಡ್ ನಾಗರಾಜ್. ಅವರು ಉದಾಹರಣೆ ಹೇಳ್ತಾರೆ. ಏನು ಅಂದರೆ ಯಾವ ರೀತಿ ಬೀಡಿಯಿಂದ, ಚೂಯಿಂಗ್, ಆಮೇಲೆ ಟೊಬ್ಯಾಕೋ ಚೂಯಿಂಗ್ ಇಂದ ಕ್ಯಾನ್ಸರ್ ಅವ್ರಿಗೆ ಬಂದಿದೆ ಅಂತ. ಈ ಥರ ಉದಾಹರಣೆಗಳು ಸಾವಿರಾರು ಪೇಷಂಟ್ಸ್ ಇದ್ದಾರೆ, ಒಬ್ರಿಬ್ಬರಲ್ಲ. ಇಂಡಿಯಾದಲ್ಲಿ 38% ಹೆಡ್ ಅಂಡ್ ನೆಕ್ ಕ್ಯಾನ್ಸರ್. I can say most of it coming from smoking and chewing. ಆದ್ರೂ ನಾವು ಒಂದು ಏನು ಅಂತ ಮೆಷರ್ಸ್ ತಗೊಂಡಿಲ್ಲ. ಇವಾಗ ಟೈಮ್ ಹ್ಯಾಸ್ ಕಮ್ ಫಾರ್ ಎ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ NGO IHDA ಟೇಕ್ ಇನಿಷಿಯೇಟಿವ್ ಅನ್ನಿಸ್ತು ನನಗೆ. ಇದು ಮಾಡಿ ನಾವೊಂದು ಅವೇರ್ನೆಸ್ ತರಬೇಕು. ಅದ್ರ ಜೊತೆಗೆ ಆಕ್ಟಿವಿಸ್ಟ್ ಆಗಿ ಸಿಟಿಸನ್ಸ್ ಮೂವ್ಮೆಂಟ್ ಮಾಡಿ ಇದನ್ನ ಏನಾದ್ರು ಆಗಲಿ. ಡಾಕ್ಟರ್ ಪ್ರಕಾಶ್ ಹೇಳಿದ್ರು, ಅವ್ರು ಹೇಳ್ತಾರೆ 1000 days ನಲ್ಲಿ ವಿ ವಾಂಟ್ ಟು ಬ್ಯಾನ್ ಟೊಬ್ಯಾಕೋ. ಪ್ರಕಾಶ್ ಮೈಸೂರಿನಲ್ಲೋ ಅಥವಾ ಎಂಟೈರ್ ಕಂಟ್ರಿ? ಪ್ರಕಾಶ್ ಗೊತ್ತು, CFTR ಡೈರೆಕ್ಟರ್, ಒನ್ ಆಫ್ ದ ಲೀಡಿಂಗ್ ಸೈಂಟಿಸ್ಟ್ ಆಫ್ ದ ಕಂಟ್ರಿ, ಪದ್ಮಶ್ರೀ. ಅವರು ಇಂಡಿಯಾದಲ್ಲೇ ಬ್ಯಾನ್ ಮಾಡಿದ್ರು. ಇಂಡಿಯಾ ಬ್ಯಾನ್ ಮಾಡಿದ್ರೆ ಕರ್ನಾಟಕದಲ್ಲಿ ಬ್ಯಾನ್. ಅಟ್ಲೀಸ್ಟ್ ಮೈಸೂರಿನಲ್ಲಿ ವಿ ವಾಂಟ್ ಟು ಮೇಕ್ ಶೋರ್ ಮೈಸೂರು ಶುಡ್ ಬಿ ಹೆಲ್ತಿ ಸಿಟಿ. ಅದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೀವಿ. ಇವಾಗ ಎಲ್ಲರೂ ಅದನ್ನ ತೋರಿಸ್ಕೊಡ್ಬೇಕಾದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೈಸೂರಿನಲ್ಲಿ ಅರೌಂಡ್ 80 to 100. ನಾರ್ಮಲ್ ಶುಡ್ ಬಿ ಬಿಲೋ 50. ಅದೇ 2020 ಕೋವಿಡ್ ಬಂದಾಗ ನಾರ್ಮಲ್ ಬಂದ್ಬಿಡ್ತು 50. Now it has gone back to 80 to 100. ಅದನ್ನ we want to measure. ನಾವು ಭಾರತ್ ಹಾಸ್ಪಿಟಲ್ is willing to put science. ಇವಾಗ 2-3 ಇದೆ ಮೈಸೂರಿನಲ್ಲಿ. ಮೋರ್ ನಾವಾಗೆ ವಾಲಂಟಿಯರ್ ಆಗಿ we want to put and people can measure. ಎಷ್ಟಿದೆಯಪ್ಪ ಇವತ್ತು ಏರ್ ಕ್ವಾಲಿಟಿ ಕಡಿಮೆ ಆಗಿದೆಯಾ ಅಂತ. We want all your help in this. ಈ ವಿಚಾರದಲ್ಲಿ ಇವತ್ತು ಬೆಳಿಗ್ಗೆ ಬಹಳ ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ and also we have Dr. Gopinath who is a tobacco cessation ಅಲ್ಲಿ. ಅವರು ಬಹಳ ಚೆನ್ನಾಗಿ ಇವೊಂದು ರೆಪ್ರೆಸೆಂಟೆಡ್ ಬೈ ಗೌರ್ಮೆಂಟ್. ಅವ್ರು ಹೇಳಿದ್ರು ಟೊಬ್ಯಾಕೋನ ಬ್ಯಾನ್ ಮಾಡಬೇಕು ಅಂತ. ಅಲ್ಲೇ ಗೋಪಿನಾಥ್ ಅವರೇ ಟೊಬ್ಯಾಕೋನ ಹೌದು, ಸರ್ ಮಟ್ಟದಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಅದ್ರ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ. ಸೊ ಟೊಬ್ಯಾಕೋ ಯೂಸನ್ನು ಎಲ್ಲೆಲ್ಲಿ ನಿರ್ಬಂಧಿಸಬೇಕು, ಇದನ್ನು ಕಮ್ಮಿ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನೀವು ಆಮೇಲೆ ಮಾದೇವ್ ಒಂದು 2 ಮಾತು ಹೋಗಿ. ತಂಬಾಕು ತಿನ್ನೋದ್ರಿಂದ ಬಾಯಿ ಕ್ಯಾನ್ಸರ್ ಬರುತ್ತೆ ಅಂತ ಆಲ್ರೆಡಿ ನಾವು ಮಾತಾಡ್ತಾನೆ ಇದ್ದೀವಿ. ಎಲ್ಲರಿಗೂ ಗೊತ್ತಿದೆ. ಗುಂಡಿ ಇದೆ ಅಂತ ನೋಡ್ಕೊಂಡಿರ್ತೀವಿ, ಆದರೆ ನಾವು ಗುಂಡಿಗೆ ಬೀಳ್ತೀವಿ. ಗುಂಡಿ ಇದೆ ಅಂತ ನೋಡ್ಕೊಂಡ್ಮೇಲೆ ಅದನ್ನು ಮತ್ತೆ ಎಚ್ಚರವಾಗಿ ಈ ಕಡೆ ಬರೋದನ್ನು ನಾವು ಕಲಿಬೇಕು. ತಂಬಾಕು ದಯವಿಟ್ಟು ತಿನ್ನಬೇಡಿ ಅಂತ ಒಂದು ಮಾತನ್ನು ಹೇಳ್ತೀನಿ. ತಂಬಾಕಿನಿಂದ ನನ್ನ ಮನೆ ಸಂಸಾರ ಪರಿಹಾರ ಬೀಳುತ್ತೆ, ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಅಲ್ಲ ಮತ್ತೆ ಹೇಳಿ ಹೆಂಗ್ ಹಾಳಾಗಿದೆ ಮನೆ ಏನು ತಗೋತಾ ಇದ್ರಿ ಸರ್? ಬೀಡಿ ಸೇರ್ತಾ ಇದೆ. ಬೀಡಿಯಿಂದ ನನಗೆ ಈಗ 20 ವರ್ಷಕ್ಕೆ ಬೀಡಿ ಸೇರಿ ಶುರು ಮಾಡಿದೆ. ಈಗ ನನಗೆ 65 ವರ್ಷ, ಕ್ಯಾನ್ಸರ್ ಆಗಿ 15 ವರ್ಷ ಆಯಿತು. ಇದೇ ಹಾಸ್ಪಿಟಲ್ 2 ತಿಂಗಳು ಸಾವುಪಟ್ಟಿಗೆ ಮತ್ತೆ ಹೋರಾಟ ಮಾಡಿದೆ. ಈಗ ಎಲ್ಲ ಸದ್ಯ ಇಲ್ಲೇನೆ ಎಲ್ಲ ವಿಶೇಷ ಡಾಕ್ಟರ್ ಎಲ್ಲ ಗುಣಮುಖರಾಗಿದ್ದೀನಿ. ಈಗ ತಂಬಾಕೆಲ್ಲ ಬಿಟ್ಟು ನೆಮ್ಮದಿಯಾಗಿದ್ದೀನಿ ಸರ್. ನನಗೆ ನಾನು ಸುಮಾರು ದಿನ ಹೋಗ್ಬಿಟ್ಟು ಬೀಡಿ ಸೇರ್ತಾ ಇದ್ದೆ. ನನಗೆ ಇದ್ದಿದ್ದೆ 30 ಕೋಟಿ ಜಮೀನಿತ್ತು, ಒಬ್ಬನೇ ಮಗ. ಆ ಟೈಮಲ್ಲಿ ನನ್ನ ಮಗನ ಇಂಜಿನಿಯರ್ ಸೇರಿಸ್ಬಿಟ್ಟು ವಿದ್ಯಾಭ್ಯಾಸ ಕಾಲೇಜಿಗೆ ಸೇರಿಸಿದ್ದೆ. ಅದೇ ಟೈಮಲ್ಲಿ ನಾನು 2011 ಕ್ಯಾನ್ಸರ್ ಬಂತು. ಆಗ ನನ್ನ ಮಗ ನನಗೋಸ್ಕರ ವಿದ್ಯಾಭ್ಯಾಸ ಆಗ ಮಾಡ್ದ. ನನ್ನ ಜಮೀನು ಕಳ್ಕೊಂಡೆ, ನನ್ನ ಫ್ಯಾಮಿಲಿ ಎಲ್ಲ ಆಗಾಯ್ತು ಸರ್. ಸರ್ ಸಿಗರೇಟ್ ಇರಬೇಕಾ, ಬೀಡಿನ ಇರಬೇಕು ಸರ್? ಇದು ಯಾವುದೇ ಕಾರಣಕ್ಕೂ ಇರಬಾರ್ದು ಸರ್. ಇದು ಫುಲ್ ಸರ್ವನಾಶ ಆಗಬೇಕಿದು. ಬೀಡಿನ ಕೆಡ್ತಾರ ಅವರು, ಅದರಿಂದ ಸಂಸಾರ ನಿಭಾಯಿಸ್ತಾ ಇರ್ತಾರೆ ಸರ್. ಆದ್ರೆ ಅವರು ಬೇರೆ ಜೀವನಕ್ಕೆ ದಾನಿ ಮಾಡ್ಕೊಬೇಕು. ಇವತ್ತು ಆ ದುಷ್ಟಗಳಿಗೆ ಯಾರು ಬಲಿಯಾಗಬಾರ್ದು ಸರ್. ಅವರು
ಅದರಿಂದ ಎಷ್ಟೋ ಜನ ಸಂಸಾರ ಜೀವನ ಮಾಡ್ತಿದ್ದಾರೆ, ಬೀಡು ಕಟ್ಟಿದ್ದಾರೆ ನಿಜ. ಆದ್ರೆ ಅದ್ರ ಬದಲು ಬೇರೆ ಯಾವ್ದಾರ ಒಂದು ಸರ್ಕಾರ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ಕ್ಯಾನ್ಸರ್ ಆಗಿ? ನಿಲ್ಲಿಸಬೇಕು ಅನ್ನೋ ವಿಚಾರವಾಗಿ ಈಗ ನನ್ನ ಮಾಧ್ಯಮ ಮಿತ್ರರು ಸ್ನೇಹಿತರು ತುಂಬ ಜನ ನೀವು ಇದ್ದೀರಿ ಆಲ್ರೆಡಿ. ಅಭಿವೃದ್ಧಿ ಹೆಸರಲ್ಲಿ ಎಷ್ಟು ಮರಗಳನ್ನ ಕಡಿತಾ ಇದ್ದೀವಿ, ಅಭಿವೃದ್ಧಿ ಹೆಸರಲ್ಲಿ ಏನೆಲ್ಲ ಮಾಡಬಾರ್ದು ಮಾಡ್ತಾ ಇದೀವಿ ಮೈಸೂರಲ್ಲಿ ತಾವೆಲ್ಲ ನೋಡಿದೀವಿ. ಅದ್ರ ವಿರುದ್ಧವಾಗಿ ನಿರಂತರವಾಗಿ ಅತಿ ಹೆಚ್ಚು ಹೋರಾಟಗಳನ್ನ ನಾವು ಮಾಡ್ತಾ ಇದೀವಿ. ಒಂದು 40 ಮರಗಳನ್ನ ಕತ್ತರಿಸಿದಾಗ ಸಸಿ ನೆಡಕ್ಕೆ ಹೋದಾಗ ನಾನು ಅರೆಸ್ಟ್ ಮಾಡಕ್ಕೆ ಹೋಗಿದ್ರು, ಸಸಿ ನೆಡಬಾರ್ದು ಅಂತ. ಸಸಿ ನೆಗೆಯೋದು ಯಾವ IPC ಸೆಕ್ಷನ್ ಅಲ್ಲಿ ಅಪರಾಧವೂ ಗೊತ್ತಿಲ್ಲ, ಅದನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ರು. ಹಾಗಾಗಿ ಹೋರಾಟ ಮಾಡ್ತಾ ಇದೀವಿ. ಸೊ ಆ ರೀತಿ ಏನು AQI ಅಂತ ಹೇಳಿ ತಾವೇನು ಇವತ್ತು ಮೆನ್ಷನ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ಸಮಗ್ರವಾಗಿ ಮೈಸೂರನ್ನ ಒಂದು ಒಳ್ಳೆ ಪರಿಸರವನ್ನು ಸೃಷ್ಟಿ ಮಾಡೋದಕ್ಕೆ, ವಿಷ ಗಾಳಿ ಮುಕ್ತ ಮತ್ತೆ ಧೂಮಪಾನ ಮುಕ್ತ ಮಾಡೋದಕ್ಕೆ ಏನೆಲ್ಲ ಬೇಕು ಒಂದು ಸಂಘಟನೆಯಲ್ಲಿ ನಾವು ಅಜಯ್ ಸರ್ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಮೂಲಕ ಇವತ್ತು ಒಂದಷ್ಟು ನಿರ್ಣಯಗಳನ್ನ ತಗೊಂಡಿದ್ದೀವಿ. ತಂಬಾಕು ಮುಕ್ತ ಮಾಡೋದಕ್ಕೆ ಏನೆಲ್ಲ ಬೇಕು ಅದ್ರ ಜೊತೆ ನಾವು ಸಿದ್ಧತೆ ಇದ್ದೀವಿ. ಆದರೆ ತಂಬಾಕು ಬೆಳೆಯುವ ರೈತರಿಗೆ ಸರ್ಕಾರದ ಮಟ್ಟದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿಕೊಂಡು ಈ ಕೆಲಸಗಳಿಗೆ ಹೋಗಬೇಕಾಗ್ತದೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಚರ್ಚೆಯಲ್ಲಿ ಮನವರಿಕೆ ಮಾಡಿಕೊಡ್ತೀವಿ. ಸೊ 2020 ನಾವು ನಾವು ಫಾರ್ಮರ್ಸ್ ಹತ್ರ ಹೋಗಿ ಕೇಳಿದ್ವಿ, ಈ ಥರ ನಮ್ಮ ಜೊತೆ ಕೆಲಸ ಮಾಡ್ತೀರಾ, ಬಿಕಾಸ್ ವಿ ಹ್ಯಾವ್ ಟು ಎಲಿಮಿನೇಟ್ ಟೊಬ್ಯಾಕೋ ಫ್ರಮ್ ದ ರೂಟ್. ಸೊ ನೀವು ಬೆಳಿತೀರಾ ಅಂತ. ಫಸ್ಟ್ ಕ್ವೆಶ್ಚನ್ ನನಗೆ ಬಂದಿರೋದು, ಯಾರು ಹೇಳಿದ್ರು ನಿಮಗೆ ಸೀತಾಲಕ್ಷ್ಮಿ ಕ್ಯಾನ್ಸರ್ ಬರುತ್ತೆ ಅಂತ? ನಾವು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀವಿ, ಏನೂ ಆಗಲ್ಲ ಅಂತ ಹೇಳಿದ್ರು. 6 ವರ್ಷ ಆದಮೇಲೆ ಇದೇ ರಾಮೇಗೌಡರು ನಮ್ಮ ಜೊತೆ ಬಂದು ಹೇಳಿದ್ರು, ನೀವು ಹೇಳಿದ್ದು ಒಳ್ಳೇದು, ಇವಾಗ ನಮ್ಗೆ ಬೆಲೆ ಸಿಗ್ತಾ ಇಲ್ಲ, ನಮಗೆ ಎಷ್ಟು ಶ್ರೀಗಂಧ ಎಲ್ಲ ಕೊಟ್ಟಿದ್ದೀರಾ, ನಮಗೆ ನಿಜವಾಗ್ಲೂ ಇದು ಉಪಯೋಗ ಆಗಿದೆ ಅಂತ ಹೇಳಿದ್ರು. ಸೊ ನಮಗೆ ಏನು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದರೆ, ಜರ್ನಲಿಸ್ಟ್ ಆಗಿ ನಾನು ಎಲೆಕ್ಷನ್ ಎಲ್ಲ ಕವರ್ ಮಾಡಿ ಎಲ್ಲ ಮಾಡಿದ್ದೀನಿ, ಬಟ್ ಈ ರೈತರ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡಿರೋದು ಇದು ಫಸ್ಟ್ ಆಪರ್ಚುನಿಟಿ ನನಗೆ ಅಂತರ್ಧ್ವನಿ ಮೂಲಕ. ಸೊ ರಾಮೇಗೌಡರು ಹೇಳ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಥರ ಅದರಿಂದ ಬರೀರಿ. ಒಂದೇ ಒಂದು ಎಕರೆಯಲ್ಲಿ ನೀವು ಬೆಳಿಬೇಡಿ. ನೀವು ಇವಾಗ 5 ಎಕರೆ ಇದ್ರೆ 1 ಎಕರೆಯಲ್ಲಿ ನೀವು ಬೆಳಿಬೇಡಿ ಅಂತ ಹೇಳಿದ್ವಿ ಅಷ್ಟೇ. 5 ಎಕರೆಯಲ್ಲಿ ಬೆಳೆಯೋಕ್ಕೆ ಆಗೋದಿಲ್ಲ, ಬಿಕಾಸ್ ನಮಗೆ ಅಷ್ಟು ಪರಿಹಾರ ಎಲ್ಲ ಕೊಡಂಗಿಲ್ಲ ಅಂತ. ಇವಾಗ 1 ಎಕರೆಯಲ್ಲಿ ರಾಮೇಗೌಡರು ಮತ್ತೆ ಇನ್ನೂ 49 ಫಾರ್ಮರ್ಸ್ ಎಲ್ಲ ಅಲ್ಲಿ ಶ್ರೀಗಂಧ ಎಲ್ಲ ಬೆಳೀತಾ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸು ಅವರಿಂದನೇ ನೀವು ಹೇಳ್ಬೋದು. ಮೇಡಮ್ ನಮ್ಮ ಹತ್ರ ಬಂದರು, ಹಿಂಗೆ ನಿಮಗೆ ಹೆಸರು ಬೆಳೆಯೋದ್ರಿಂದ ನಿಮ್ಗೇನು ಅನ್ನಿಸ್ತಾ ಇಲ್ವಾ, ನಿಮ್ಗೇನು ತೊಂದರೆ ಆಯ್ತಾ ಇಲ್ವಾ ಅಂತ ಕೇಳಿದ್ರು. ಮೇಡಮ್ ತೊಂದರೆ ಆಯ್ತದೆ, ಭಾಳ ಕಷ್ಟದಿಂದ ಬೆಳೀತಾ ಇದ್ದೀವಿ ಹೊಗೆಸೊಪ್ಪನ್ನು. ಅದರಿಂದ ನಮಗೆ ಏನಿಲ್ಲಿ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಟ್ಟವ್ರೆ, ಅದರಿಂದ ನಾವು ಹೆಚ್ಚು ಅವಲಂಬನೆ ಆಗ್ಬಿಟ್ಟಿವಿ ಹೊಗೆಸೊಪ್ಪಿಗೆ. ಏಕೆಂದರೆ ಬೇರೆ ಬೆಳೆಗಳಿಗೆ ಯಾವುದಕ್ಕೂ ಮಾರ್ಕೆಟ್ ವ್ಯವಸ್ಥೆ ಇಲ್ಲ. ಈಗ ಇಲ್ಲಿ ಬಡ್ಡಿ ಬಾಳೆಗೆ ತಂದರೂ ಸಹ ನಮಗೆ ಮಾರ್ಕೆಟಿಂಗು ಸರಿಯಾದ ವ್ಯವಸ್ಥೆ ಇಲ್ಲದೇ ನಾವು ಅರ್ಧಂಬರ್ಧ ಬೆಲೆಗೆ ಮಾರ್ಕೊಂಡು ಹೋಗೋ ಸ್ಥಿತಿ ಬಂದಿದೆ. ಅದರಿಂದ ನಾವು ಏನು ಹೊಗೆಸೊಪ್ಪನ್ನ ಬಿಟ್ಟು ಹೊರಗಡೆ ಬರೋಕ್ಕಾಗ್ತಿಲ್ಲ. ಅದರಿಂದ ಮೇಡಮ್ ನೀವು 1 ಎಕರೆನ ಬದಲಾವಣೆ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಅದರಿಂದ ನಮಗೆ ಸುಮಾರು ಒಂದು ಶ್ರೀಗಂಧದ ಸಸಿಗಳನ್ನ ತರಿಸ್ಕೊಟ್ರು. ಮತ್ತು ಅದರಿಂದ ಮತ್ತೆ ತೈವಾನ್ ಸೀಬೆಗಳನ್ನು ತಂದುಕೊಟ್ರು, ಮತ್ತು ಸೀಬೆ ನೇರಳೆ ಎಲ್ಲ ತಂದುಕೊಟ್ರು. ಸಸಿಗಳನ್ನ ಬದಲಾವಣೆಯಾಗಿ ಒಂದು ಅಷ್ಟು ಬೆಳೆದು ಈ ಬದಲಾವಣೆಯಾಗಿ ಅಂತ ನಾನು ಈ 1 ಎಕರೆಯಲ್ಲಿ ಶ್ರೀಗಂಧ ಮತ್ತು ತೈವಾನ್ ಸೀಬೆ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ತೈವಾನ್ ಸೀಬೆಯಲ್ಲಿ 20,000 30,000 ವರ್ಷಕ್ಕೆ ಆದಾಯ ಬರ್ತದೆ. ನಾನು ಅದನ್ನು ಕಂಟಿನ್ಯೂ ಅಂದರೆ ಚೆನ್ನಾಗಿ ಮಾಡ್ತಾಯಿಲ್ಲ, ಸುಮ್ಮನೆ ಏನೋ ಒಂದು ನಂಬಿಕೆಯಿಂದ ಮಾಡಿದ್ದೀನಿ. ಶ್ರೀಗಂಧಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ಆ ಮರಗಳಿಗೆ ಇರೋದ್ರಿಂದ. ಶ್ರೀಗಂಧ ಈಗಾಗಲೇ ನಮಗೆ ತುಂಬ ಒಂದು 10-15 kg ಮರಗಳು ಬಂದವೆ. ಅದರಲ್ಲಿ ಇನ್ನೂ ಆಡ್ಬಿಟ್ಟು ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಆದರೆ ಸ್ವಲ್ಪ ಕಳ್ಳರದ್ದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈಗ ಬೇರೆ ಆಲ್ಟರ್ನೇಟ್ ಮಾಡ್ಕೋಬೇಕು. ಅದರಿಂದ ಈಗ ಶ್ರೀಗಂಧ ಬೆಳೆದ್ರಿಂದ ನಮಗೆ ಹೆಚ್ಚು ಕಡಿಮೆ 20 ವರ್ಷಕ್ಕೆ ಬಂದರೂ ಅದರಿಂದ 1 ಕೋಟಿ ಮೇಲೆ ದುಡ್ಡು ಬರೋಕ್ಕೆ ಸಾಧ್ಯ ಇದೆ. ಆದರೆ ಈ ಹೊಗೆಸೊಪ್ಪಿಂದ ನಾನು ಅಷ್ಟು ದಿನ 1 ಎಕರೆಯಲ್ಲಿ ಬೆಳ್ಕೊ ಬಂದರೂ ಅದು ಖರ್ಚು ಆದಾಯ ನೋಡಿ 20 ವರ್ಷಕ್ಕೂ ಆದರೂ ನನ್ನ ಅಷ್ಟು ದುಡ್ಡು ನೋಡೋಕ್ಕೆ ಸಾಧ್ಯವಾಗಿಲ್ಲ. ಏಕೆಂದರೆ ಆ ವರ್ಷನೇ ಖರ್ಚಾಗ್ಬಿಡ್ತದೆ, 1 ಸಲನೂ ಸಿಗೋಕ್ಕಿಲ್ಲ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಈ ಹೊಗೆಸೊಪ್ಪನ್ನ ಬೆಳಕ್ಕೆ ನಾವೇನು ರೈತರು ಏನೋ ಇದನ್ನೇ ಬೆಳಿಬೇಕು ಅಂತ ಯಾರೂ ಏನು ಪಣ ತೊಟ್ಟೇನು ನಿಂತಿಲ್ಲ. ಏಕೆಂದರೆ ಆರೋಗ್ಯಕ್ಕೆ ಸಮಸ್ಯೆ ಇದೆ ಅಂದರೆ ರೈತರು ನಾವು ಬೆಳೆದು ಬೇರೆಯವ್ರಿಗೆ ಅನ್ನ ಕೊಡೋದು, ಒಂದು ಜೀವನ ಉಳಿಸೋ ಕೆಲಸ ಮಾಡೋದು ರೈತರದ್ದು. ಅದರಿಂದ ಒಂದು ಜೀವನ ಕಳಿಬೇಕು ಅನ್ನೋದೇ ನಮ್ಮಲ್ಲೇನು ಆ ರೈತರಲ್ಲೇನು ಆಸಕ್ತಿ ಇಲ್ಲ. ಏನೀಗ ಸರ್ಕಾರಗಳು ಅದ್ರ ಮೇಲೆ ಜಾಸ್ತಿ
ಇನ್ಕ್ರೀಸ್ ನೋಡ್ತಾರೆ. ಈಗ 1 kg ಹೊಗೆ ಸೊಪ್ಪು ಬೆಳೆಯೋದ್ರಿಂದ ಕಮ್ಮಿ ಅಂದರೆ 25,000 ಆದಾಯ ಬರುತ್ತೆ. ಅದನ್ನು ಸರ್ಕಾರನೇ 20,000 ರೈತರಿಂದ ಪಡ್ಕೋತಾರೆ. ಆದರೆ ಕಂಪ್ನಿಗಳಿಂದ ನಮಗೆ ಉಳಿಯೋದು ಒಂದು 5,000. ಅದರಲ್ಲೂ ನಮಗೆ 200-300 ರೂಪಾಯಿ ಕೊಟ್ಟು ಕಂಪ್ನಿಗಳು ನಮಗೂ ಮೋಸ ಮಾಡಿ ನಮ್ಮನ್ನು ಏನೀಗ ಇದಕ್ಕೆ ತಳ್ತವೆ. ಈ ಸರ್ಕಾರ ಏನೀಗ ಆದಾಯ ಪಡ್ಕೋತದೆ, ಅದನ್ನು ನಮ್ಗೆ 1 ವರ್ಷದ್ದು ಆದಾಯ ಏನೈತೆ ಅದನ್ನು ವಾಪಸ್. ಎಲ್ರಿಗೂ ನಮಸ್ಕಾರ. ಏನು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಹೆಲ್ತಿ ಮೈಸೂರು ಸ್ಮೋಕ್ ಫ್ರೀ ಸಿಟಿ ಮಾಡಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕೆ ನಾನು ಸ್ವಾಗತ ಹೇಳ್ತಾ, ಸ್ಮೋಕ್ ಫ್ರೀ ಜೊತೆಗೆ ನಾವು ಫುಡ್ ಅಡಲ್ಟ್ರೇಷನ್ ಬಗ್ಗೆನೂ ಗಮನ ಕೊಡಬೇಕಂತ ಡಾಕ್ಟರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ನಾನು ಎಕ್ಸ್ ಕಾರ್ಪೊರೇಟರ್ ಮತ್ತು ರಾಜಕೀಯ ವ್ಯಕ್ತಿಯಾಗಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನೋ, ಅವರು ಭಾಳ ಸೆಲೆಬ್ರೇಟೆಡ್ ಆ್ಯಂಡ್ ಭಾಳ ಸೈಂಟಿಫಿಕ್ ವರ್ಕ್ ಮಾಡಿದ್ದಾರೆ. ಇವತ್ತು he has participated saying tobacco is a poison which should be completely eradicated. ಅಂತ ಪ್ರಕಾಶ್ ಮೈಸೂರು ನಮ್ಮ ಇಂಡಿಪೆಂಡೆನ್ಸ್ ಇದರಲ್ಲಿ ದ ರೋಲ್ ಆಫ್ ಜರ್ನಲಿಸಮ್ ನಂಬರ್ 1 ಇನ್ ದ ಕಂಟ್ರಿ. ನಮಗೆ ತುಂಬ ಚೆನ್ನಾಗಿ ಅದು ಅರಿವಿದೆ. ಅದರಿಂದ ನಿಮ್ಮ ಸಹಾಯ ಬೇಕು ಈ ಒಂದು ಮೂಮೆಂಟಲ್ಲಿ. ಮೊದಲನೇದಾಗಿ ತಂಬಾಕು ಹಾನಿಕರ, ತಂಬಾಕು ವಿಷ. ಅದರಿಂದ ಸೇವಿಸಿದ್ರೆ ಯಾವ ಒಂದು ಲಾಭ ಕೂಡ ಇಲ್ಲ ದೇಹಕ್ಕೆ. ಅದು ಭಾಳ ಮುಖ್ಯ. ಎರಡನೇದು, ಅದನ್ನು ಮಾಡುವ ವಿಧಾನ, ಅದನ್ನು ಬೆಳೆಯುವ ವಿಧಾನ ಎಲ್ಲ ನೋಡಿದ್ರೆ ಬರೀ ದುಡ್ಡುಗೋಸ್ಕರ ಮಾಡ್ತಾ ಇದೆ ಹೊರತು ಗೌರ್ಮೆಂಟು ಅದರಿಂದ ಜನಗಳಿಗೆ ಯಾವ ಒಂದು ಪ್ರಯೋಜನವೂ ಆಗ್ತಾ ಇಲ್ಲ. ಆದರೆ ನಮ್ಮ ರೈತ ಬಾಂಧವರಿಗೆ ಒಂದು ಆಲ್ಟರ್ನೇಟ್ ಮೆಥಡ್ ಆಫ್ ಕ್ರಾಪ್ ಬೋರ್ಡ್ ಮಾಡಿ ಪ್ರತಿಯೊಂದು ಒಂದು ಬೆಳೆದ್ರೆ ಅದಕ್ಕೆ ಕಾಂಪನ್ಸೇಟ್ ಮಾಡಿ 1,000 ದಿವಸದಲ್ಲಿ ಭಾರತ ದೇಶದಲ್ಲಿ ತಂಬಾಕು ಇರಬಾರ್ದು. ಇದ್ದರೆ ಅದು ಪ್ರಾಬ್ಲಮ್ಸ್ ಜಾಸ್ತಿ. ನಮಗೆ ಗೊತ್ತು, ರೋಗ ನಿರೋಧಕ ಶಕ್ತಿ ಕಮ್ಮಿ ಮಾಡುತ್ತೆ, ಅಂದರೆ ನಮ್ಮ ಇಮ್ಯುನಿಟಿ ಕಮ್ಮಿ ಮಾಡುತ್ತೆ. ಆದ್ದರಿಂದ ಈ ಒಂದು ವಿಷಯದಲ್ಲಿ ನಾವು ಸ್ವಚ್ಛ ಭಾರತ ಜೊತೆಗೆ ಸ್ವಸ್ಥ ಭಾರತ ಅಂತ ಹೇಗೆ ಕರಿತೀವೋ ಅದರೊಳಗೆ ಈ ಟೊಬ್ಯಾಕೋ ಬ್ಯಾನ್ ಮಾಡೋದು. ಟೊಬ್ಯಾಕೋ ಈಸ್ ಎ ಪಾಯ್ಸನ್. ಅದು ಈ ಮೈಸೂರಿಂದ ಶುರುವಾದರೆ ನನಗನ್ಸುತ್ತೆ ದೇಶದಲ್ಲೆಲ್ಲ ಸಕ್ಸಸ್ ಆಗುತ್ತೆ ಅಂತ ನನಗೆ ಒಂದು ನಂಬಿಕೆ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ. ಮತ್ತು ಡಾಕ್ಟರ್ ಅಜಯ್ ಕುಮಾರ್ ಅವರು ಕ್ಯಾನ್ಸರ್ ಪೇಷಂಟ್ಸ್ನ ನೋಡಿದ್ದಾರೆ, ಟ್ರೀಟ್ ಮಾಡಿದ್ದಾರೆ. 15 ವರ್ಷ ನೋಡಿ ಅವರು ಕ್ಯಾನ್ಸರ್ ಅಂತ ಹೇಳಿದ್ರು 15. ಅದರಿಂದ ಅದು ಆ ಥರ ಆಗಬಾರ್ದು ಯಾರು ಅದರಿಂದ ದಯವಿಟ್ಟು ನಿಮ್ಮ ಒಂದು ಕೈಯಲ್ಲಿ ಅದನ್ನು ಪ್ರಚಾರಗೊಳಿಸಿ. ಟೊಬ್ಯಾಕೋ ಇಸ್ ಎ ಪಾಯ್ಸನ್. In about 1,000 days, we should see that Bharat will not have tobacco. ಅದರಲ್ಲಿ ನಾವು ನಮ್ಮ ಇವರು ಮಂಜು ಅವರು ಹೇಳಿದಂಗೆ 80% ಆಫ್ ಟೊಬ್ಯಾಕೋ ದಟ್ ವಿ ಗ್ರೋ ಇಸ್ ಎಕ್ಸ್ಪೋರ್ಟೆಡ್. ಸೊ ನಮ್ಮ ರೈತ ಬಾಂಧವರನ್ನು ಕಾಪಾಡಬೇಕು, ಬಟ್ ಟೊಬ್ಯಾಕೋ ಬ್ಯಾನ್ ಮಾಡಬೇಕು. ಇವೆರಡು ಬಹಳ ಮುಖ್ಯವಾದ ವಿಷಯ. ಬ್ಯಾನ್ ಮಾಡೋದ್ರಿಂದ ಸ್ವಸ್ಥ ಭಾರತ ಇನ್ನೂ ಸ್ವಸ್ಥ ಆಗುತ್ತೆ.